ಕೆಲವೇ ಕ್ಷಣಗಳಲ್ಲಿ ಬೆಳಗಾವಿ ಎಸ್ಪಿ ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ. ತುರ್ತು ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ ಎಸ್ಪಿ ಕೆ ರಾಮರಾಜನ್. 400 ಕೋಟಿ ರಾಬರಿ ಸಂಬಂಧ ಮಹತ್ವದ ಸುದ್ದಿಗೋಷ್ಠಿಯನ್ನ ನಡೆಸಲಾಗ್ತಾ ಇದ್ದು ತೀವ್ರ ಕುತೂಹಲವನ್ನ ಮೂಡಿಸಿದೆ ಎಸ್ಪಿ ಸುದ್ದಿಗೋಷ್ಠಿ. ಇನ್ನು ಎಸ್ಪಿ ಸುದ್ದಿಗೋಷ್ಠಿಯಲ್ಲಿ ಏನ್ ಮಾತನಾಡಬಹುದು? ಈ 400 ಕೋಟಿ ರಾಬರಿಗೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖೆಯನ್ನು ನಡೆಸ್ತಾ ಇರೋದ್ರಿಂದಾಗಿ ಅದ್ರ ಬಗ್ಗೆ ಏನಾದರೂ ಸುಳಿವುಗಳೇನಾದರೂ ಸಿಕ್ಕಿದ್ಯಾ? ಇನ್ನು ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ರಾಜ್ಯ ಸಪೋರ್ಟ್ ಮಾಡ್ತಿಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ. ಅದ್ರ ಬಗ್ಗೆ ಕೂಡ ಇದರಲ್ಲಿ ಏನಾದರೂ ಮಾತನಾಡಬಹುದಾ? ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ ಇದೀಗ ಎಸ್ಪಿ ಸುದ್ದಿಗೋಷ್ಠಿ. ಇನ್ನು ಕೆಲವೇ ಕ್ಷಣಗಳಷ್ಟೇ 400 ಕೋಟಿ ರಾಬರಿ ಕೇಸ್ಗೆ ಸಂಬಂಧಪಟ್ಟಂತೆ ತುರ್ತು ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ ಎಸ್ಪಿ ಕೆ ರಾಮರಾಜನ್. ಈ 400 ಕೋಟಿ ದರೋಡೆ ಪ್ರಕರಣದ ಬೆನ್ನಲ್ಲೇ ಇದರ ಸತ್ಯಾಸತ್ಯತೆಯನ್ನು ಕೂಡ ಈಗ ಕೆದಕಲಾಗ್ತಾ ಇದೆ. ಒಂದು ಕಡೆ ಈತ 400 ಕೋಟಿ ಅಂತ ಹೇಳಿ ಅಲ್ಲಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾನೆ. ಆದರೆ ವಿಡಿಯೋ ಹೇಳಿಕೆಯಲ್ಲಿ 1000 ಕೋಟಿ ಅಂತ ಹೇಳ್ತಿದ್ದಾನೆ. ಹಾಗಾಗಿ ಸಂದೀಪ್ ಹೇಳಿಕೆಯ ಮೇಲೆ ಈಗ ಪೊಲೀಸರಿಗೆ ಸಂಶಯಗಳುಂಟಾಗಿದ್ದು ಆತನನ್ನ ತೀವ್ರ ವಿಚಾರಣೆಗೆ ಒಳಪಡಿಸುವಂತ ಸಾಧ್ಯತೆಗಳು ದಟ್ಟವಾಗಿದೆ. 400 ಕೋಟಿಯಲ್ಲ 1000 ಕೋಟಿ ದರೋಡೆ. ದೂರುದಾರ ಸಂದೀಪ್ ಪಾಟೀಲ್ ವಿಡಿಯೋ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ರದ್ದಾದ ನೋಟನ್ನ ಸಾಗಿಸ್ತಾ ಇದ್ದ ಕಂಟೈನರ್ ಕಾಣೆಯಾಗಿದೆ. 2,000 ರೂಪಾಯಿ ಮುಖಬೆಲೆಯ ನೋಟನ್ನ ಸಾಗಿಸ್ತಾ ಇದ್ದಂತಹ ಕಂಟೈನರ್ ಚೋರ್ಲಾ ಘಾಟ್ನಲ್ಲಿ ಕಂಟೈನರ್ ದರೋಡೆಯಾಗಿದೆ ಅಂತ ದೂರುದಾರ ಸಂದೀಪ್ ಪಾಟೀಲ್ ವಿಡಿಯೋ ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದಾನೆ. 400 ಕೋಟಿಯಲ್ಲ, ಬರೋಬ್ಬರಿ 1000 ಕೋಟಿಯಲ್ಲಿತ್ತು. 2,000 ರೂಪಾಯಿ ನೋಟುಗಳು ಕೂಡ ಇತ್ತು. ಆ 2,000 ರೂಪಾಯಿ ನೋಟ್ ಇದ್ದದ್ದು ಕೂಡ ಕಾಣೆಯಾಗಿದೆ ಅಂತ ಹೇಳಿದ್ದಾನೆ. ಇನ್ನು 400 ಕೋಟಿಯನ್ನು ಹಿಂದಿರುಗಿಸೋದಕ್ಕೆ 100 ಕೋಟಿಗೆ ಬೇಡಿಕೆಯನ್ನಿಟ್ಟಿದ್ರಂತೆ. 100 ಕೋಟಿ ಚಾಲ್ತಿಯಲ್ಲಿರುವಂತಹ ಹಣವನ್ನ ಕೇಳಿದ್ರಂತೆ. ಬಿಲ್ಡರ್ ಕಿಶೋರ್ಗೆ ಫೋನ್ ಮಾಡಿ ಹಣವನ್ನ ಕೇಳಿದ್ರು. ಕಿಶೋರ್ ಸಹಚರರು ನನ್ನನ್ನ ಅಪಹರಿಸಿ ಚಿತ್ರಹಿಂಸೆ ಕೊಟ್ಟಿದ್ದಾರೆ, ಚಿತ್ರಹಿಂಸೆ ನೀಡಿ ಬಳಿಕ ಬಿಡುಗಡೆ ಮಾಡಿದ್ದಾರೆ ಅಂತ ಸಂದೀಪ್ ಇಲ್ಲಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾನೆ. ಪೊಲೀಸ್ ಅಧಿಕಾರಿಗಳು ಕೂಡ ನನಗೆ ಬೆದರಿಕೆ ಹಾಕಿದ್ದಾರೆ ಅಂತ ಸಂದೀಪ್ ಪಾಟೀಲ್ ದೂರನ್ನ ಕೊಟ್ಟಿದ್ದಾನೆ. ವಾಟ್ಸಪ್ ಕರೆ ಮಾಡಿ ಪೊಲೀಸ್ ಅಧಿಕಾರಿಗಳಿಂದ ಬೆದರಿಕೆಯನ್ನು ಒಡ್ಡಲಾಗಿದೆಯಂತೆ ಸಂದೀಪ್ಗೆ. ಮಹಾರಾಷ್ಟ್ರದ 2 ಪೊಲೀಸ್ ಅಧಿಕಾರಿಗಳಿಂದ ಬೆದರಿಕೆ ಹಾಕಲಾಗಿದೆ, तनगे जीव भय ಇದೆ ಅಂತ ಹೇಳಿದಾನೆ. मागणी केली. मी संदीप पाटील नाशिकवरून बोलतोय. आज एका मोठ्या रॉबरीचा खुलासा करतोय. कर्नाटकमध्ये चोरला घाटामध्ये 400 करोडची झालेली एक मोठी रॉबरी. 16 ऑक्टोबर रोजी चोरला घाटामध्ये रात्रीच्या वेळेस 2 कंटेनरमध्ये 400 करोड रुपये जे गोव्यातून कर्नाटक मार्गे बालाजी ट्रस्टला जात असताना चोरला घाटात रात्रीच्या वेळेस लुटले गेले. त्यामध्ये 2000च्या जुन्या नोटा होत्या. ते ज्या आरोपींनी लुटले. ಇನ್ನು 400 ಕೋಟಿ ರಾಬರಿಗೆ ಬರವಾಯಿತು ನೆಟ್ವರ್ಕ್. ಚೋರ್ಲಾ ಘಾಟ್ನಲ್ಲಿ ನೆಟ್ವರ್ಕ್ ಸರಿಯಾಗಿ ಸಿಗೋದಿಲ್ಲ. ನೆಟ್ವರ್ಕ್ ಸಿಗದೇ ಇರೋದ್ರಿಂದಾಗಿ ಖದೀಮರು ಕೈಚಳಕವನ್ನು ತೋರಿಸಿದ್ದಾರೆ. ಗೋವಾ, ಮಹಾರಾಷ್ಟ್ರ, ಕರ್ನಾಟಕದ ಮಧ್ಯೆ ಇರುವಂತಹ ಘಾಟ್ ಇದು ಚೋರ್ಲಾ ಘಾಟ್. ಗೋವಾ ಟು ಚೋರ್ಲಾ ಘಾಟ್ಗೆ ಹೋಗೋದಕ್ಕೆ 3 ಗಂಟೆಗಳ ಕಾಲ ಬೇಕಾಗುತ್ತೆ. ಗೋವಾದ ಕೇರಿಯಿಂದ ಜಾಂಬೋಟ್ಗೆ ಹೋಗೋದಕ್ಕೆ 4 ಗಂಟೆಗಳ ಕಾಲ ಬೇಕು. ಯಾರಿಗೂ ಕೂಡ ಸಂಪರ್ಕ ಸಿಗಲ್ಲ ಅನ್ನೋ ಕಾರಣವಾಗಿ ಈ ಮಾರ್ಗವನ್ನೇ ಆಯ್ಕೆ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಚೋರ್ಲಾದಲ್ಲಿದೆ ಸಣ್ಣ ಪುಟ್ಟ ವಾಹನ ಹೋಗುವಷ್ಟು ಕಾಲುದಾರಿಯಷ್ಟೇ. ಕಂಟೈನರ್ನಲ್ಲಿದ್ದಂತಹ ಹಣವನ್ನ ಮಿನಿ ಗೂಡ್ಸ್ಗೆ ಡಂಪ್ ಮಾಡಿದ್ರಾ ಅನ್ನುವಂತಹ ಸಂಶಯಗಳು ಕೂಡ ಮೂಡ್ತಾ ಇದೆ. ಆ ಸಣ್ಣ ಕಿರಿದಾದ ದಾರಿನಲ್ಲೇ ಹೋಗಬೇಕಾಗುತ್ತೆ. 3-4 ಗಂಟೆ ಕ್ರಮಿಸಿದ್ರೂ ಕೂಡ ಅಲ್ಲಿ ನೆಟ್ವರ್ಕ್ಗಳು ಸರಿಯಾಗಿ ಸಿಗೋದಿಲ್ಲ. ಹಾಗಾಗಿ ಪ್ಲಾನ್ ಮಾಡಿಯೇ ಇಲ್ಲಿ ಇದೇ ಲೊಕೇಶನ್ಗೆ ಹೋಗಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. 400 ಕೋಟಿಯ ಜಾಡನ್ನ ಹಿಡಿದಿರುವಂತಹ ಪೊಲೀಸರೀಗ ಸತ್ಯಾಸತ್ಯತೆಯನ್ನು ಕೆದಕ್ತಾ ಇದ್ದಾರೆ.